ನಮಸ್ಕಾರ. ನಾನು ಡಾಕ್ಟರ್ ವಿರೂಪಾಕ್ಷ ದೇವರಮನೆ. ಎಲ್ಲರಿಗೂ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು. ಪುಸ್ತಕದ ನಂಟಿರೋರಿಗೆಲ್ಲ ಗೊತ್ತು, ಪುಸ್ತಕ ಬದುಕಲ್ಲಿ ಎಂತಹ ದೊಡ್ಡ ಅದ್ಭುತ ವಸ್ತು ಅಂತ ಹೇಳಿ. ಪುಸ್ತಕಗಳು ಇಲ್ಲದೇ ಇದ್ದರೆ ನಮಗೊಂದು ಸ್ವಂತಿಕೆನೇ ಬರ್ತಿರಲಿಲ್ಲ ಅಂತ ಎಲ್ಲ ಪುಸ್ತಕದ ಓದಿನ ಅಭಿಮಾನಿಗಳ ಅಭಿಪ್ರಾಯ. ಈ ಪುಸ್ತಕ ದಿನದ ಒಂದು ನೆಪದಲ್ಲಿ ಕಾರ್ಕಳದ ಈ ಪುಸ್ತಕ ಮನೆ, ಈ ಹೆಸರೇ ಚಂದ, ಪುಸ್ತಕದ ಮನೆ ಅಂತ. ಈ ಪುಸ್ತಕ ಮನೆಯವರು ಒಂದು ಪುಸ್ತಕ ಸಂತೆಯನ್ನು ಏರ್ಪಡಿಸಿದ್ರು. ಅದರಲ್ಲಿ ಭಾಗವಹಿಸಲಿಕ್ಕೆ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಪುಸ್ತಕ ಸಂತೆಯ ಮುಖ್ಯ ಉದ್ದೇಶ ಇಷ್ಟೇ. ಇವಾಗ ರಜೆಗಳಲ್ಲಿ ಮನೆಯಲ್ಲೆಲ್ಲ ಮಕ್ಕಳು ಖಾಲಿ ಇದ್ದಾರೆ. ಹೆತ್ತವರಿಗೆ ಒಂದೇ ತಲೆನೋವು, ಮಕ್ಕಳು ಸುರಕ್ಷಿತವಾಗಿದ್ದಾರಾ, ಮಕ್ಕಳು ಏನು ಮಾಡ್ತಾರೆ ರಜೆಯಲ್ಲಿ, ಅಥವಾ ಬರೀ ಇಂಟರ್ನೆಟ್ ಗೇಮ್ಗಳಿಗೆ ಅಥವಾ ಅಂತರ್ಜಾಲದ ದಾಸರಾಗ್ತಾ ಇದ್ದಾರಾ ಅನ್ನೋ ಒಂದು ಆತಂಕ ಎಲ್ಲ ಪೋಷಕರಿಗೂ ಕಾಡ್ತಾ ಇದೆ. ಸೊ ಈ ಪೋಷಕರಿಗೆ ಮಕ್ಕಳ ಸುರಕ್ಷತೆ ಬಗ್ಗೆ ಭಯ ಇದ್ದರೆ ಅದಕ್ಕೆ ಒಂದೇ ದಾರಿ, ಮಕ್ಕಳಿಗೆ ಪುಸ್ತಕದ ದಾಸರನ್ನಾಗಿ ಮಾಡಿ, ಓದಿನ ಗೀಳಿಗೆ ಮಕ್ಕಳನ್ನು ಹಚ್ಚಿ. ಒಂದು ಉತ್ತಮವಾದ ಗೀಳು ಅಂದರೆ ಮಕ್ಕಳಿಗೆ ಪುಸ್ತಕ ಓದುವಂಥ ಗೀಳು. ಪುಸ್ತಕ ಓದುವ ಗೀಳು ಬರೋದು ಹೇಗೆ? ನಾವು ಹೆತ್ತವರು ಪುಸ್ತಕಗಳು ಕೊಂಡ್ಕೊಳ್ಬೇಕು, ನಾವು ಮನೆಯಲ್ಲಿ ಮಕ್ಕಳ ಎದುರಿಗೆ ಓದಬೇಕು, ಮಕ್ಕಳಿಗೆ ಆಸಕ್ತಿ ಇರತಕ್ಕಂಥ ಪುಸ್ತಕಗಳ ಪರಿಚಯ ಮಾಡಿಸ್ಬೇಕು. ಅವ್ರಿಗೆ ಏನಾದ್ರು ಒಳ್ಳೆ ಕೆಲಸ ಮಾಡಿದಾಗೆಲ್ಲ ಒಂದು ಪುಸ್ತಕವನ್ನು ಗಿಫ್ಟ್ ತೆಗೆದುಕೊಡ್ಬೇಕು. ಅವರು ಪುಸ್ತಕ ಓದಿದ್ದಕ್ಕೆ ಒಂದು ಶಬಾಷ್ ಹೇಳಬೇಕು. ಅವ್ರಿಗೆ ಅಂತ ಒಂದು ಮಕ್ಕಳ ಲೈಬ್ರರಿಯನ್ನು ಮಾಡಿಕೊಡ್ಬೇಕು. ಇವತ್ತು ಓದಲಿ, ನಾಳೆ ಓದಲಿ, ನಾಡಿದ್ದು ಓದಲಿ, ಪರವಾಗಿಲ್ಲ, ಬಟ್ ಅವರದೇ ಒಂದು ಲೈಬ್ರರಿ ಅವ್ರು ಮಾಡ್ಕೊಳ್ಳಿ ಅಂತ. ಸೊ ಈ ರಜೆಯಲ್ಲಿ ಮಕ್ಕಳನ್ನು ನಾವು ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತೀವಿ, ಸಿನಿಮಾಗೆ ಕರ್ಕೊಂಡು ಹೋಗ್ತೀವಿ, ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ತಪ್ಪದೆ ಈ ಪುಸ್ತಕದ ಮನೆ ಕೂಡ ಕರ್ಕೊಂಡು ಹೋಗಿ. ಆ ಪುಸ್ತಕದ ಮನೆಯಲ್ಲಿ ಮಕ್ಕಳು ತಿರುಗಾಡಲಿ, ಅವ್ರಿಗೆ ಬೇಕಾದ ಪುಸ್ತಕವನ್ನು ಎತ್ಕೊಳ್ಳಿ. ರಿಯಾಯಿತಿ ದರದಲ್ಲಿ ಈ ಪುಸ್ತಕ ಸಂತೆಯ ಭಾಗವಾಗಿ ಅವರು ಪುಸ್ತಕಗಳನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಉದ್ದೇಶ ಇಷ್ಟೇ, ನಾವು ಮಕ್ಕಳಿಗೆ ಹಿಂಗೆ ಐಸ್ ಕ್ರೀಮ್ ತಿಂದು ಬಂದರೆ 100 ರೂಪಾಯಿ ಖರ್ಚು ಮಾಡ್ತೀವಿ. ಎಲ್ಲರೂ ಕುಟುಂಬದಲ್ಲಿ ಹೋಗಿ ಕೂತ್ಕೊಂಡು ಸಾಯಂಕಾಲ ಸ್ನ್ಯಾಕ್ಸ್ ತಿನ್ಕೊಂಡು ಬಂದರೆ 200-300 ರೂಪಾಯಿ ಖರ್ಚು ಮಾಡಿಬಿಡ್ತೀವಿ. ಇಲ್ಲಿ ಮಕ್ಕಳಿಗೋಸ್ಕರ ಒಂದು 50 ರೂಪಾಯಿ 100 ರೂಪಾಯಿ ಪುಸ್ತಕ ತೆಗೆದಿಟ್ರೆ ಅದು ಅವರ ಬದುಕಿನಾದ್ಯಂತ ಒಂದು ಆಸ್ತಿಯಾಗಿ ಉಳಿತದೆ. ನನಗೆ ಖುಷಿ ಆಯ್ತು ಏನಂತಂದರೆ, ಇವತ್ತು ಕನ್ನಡ ಪುಸ್ತಕ ಓದೋರು ಕಡಿಮೆ, ಕನ್ನಡ ಪುಸ್ತಕ ಅಂಗಡಿಗಳು ಇಟ್ಕೊಂಡ್ರೆ ಲಾಸ್ ಆಗೋದು ಗ್ಯಾರಂಟಿ ಅನ್ನುವ ಒಂದು ನಕಾರಾತ್ಮಕ ಮಾತುಗಳನ್ನು ಕೇಳ್ತಾ ಇರ್ಬೇಕಾದ್ರೆ ಇಲ್ಲೊಂದು ಗ್ರ್ಯಾಂಡ್ ಪುಸ್ತಕಾಲಯ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಈ ಕಾರ್ಕಳದ ಜೋಡ್ ರಸ್ತೆಯಲ್ಲಿರ್ತಕ್ಕಂಥ ಪುಸ್ತಕದ ಮನೆ ಭೇಟಿ ನೀಡಿ. ಎಲ್ಲ ಪುಸ್ತಕದ ಅಭಿಮಾನಿಗಳಿಗೆ ಖಂಡಿತ ಒಂದು ಪುಸ್ತಕಕ್ಕೆ ಈ ರೀತಿಯ ಒಂದು ಜಾಗ ಮತ್ತು ಇಷ್ಟೊಂದು ರೀತಿಯ ಕನ್ನಡ ಮತ್ತು ಇಂಗ್ಲೀಷ್ ಪುಸ್ತಕಗಳು ಒಟ್ಟಾಗಿ ಎಲ್ಲ ವಯೋಮಾನವದವರಿಗೆ ಒಟ್ಟಿಗೆ ಸಿಗುವಂತಹ ಒಂದು ಅವಕಾಶನ ಅವ್ರು ಮಾಡಿಕೊಟ್ಟಿರೋದು ನೋಡಿ ಖಂಡಿತ ನಿಮಗೆ ಅವ್ರಿಗೊಂದು ಶಬಾಷ್ ಹೇಳಬೇಕು ಅಂತ ಅನಿಸುತ್ತೆ. ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಲಿಕ್ಕೆ ಮುಖ್ಯವಾಗಿ ನಿಮ್ಮ ಮನೆಯ ಮಕ್ಕಳೊಂದಿಗೆ, ಹದಿಹರೆಯದ ಮಕ್ಕಳೊಂದಿಗೆ ಬಂದು ಒಂದು ರೌಂಡ್ ಕರ್ಕೊಂಡೋಗಿ ಅವ್ರಿಗೆ ಇಷ್ಟವಾದಂಥ ಪುಸ್ತಕ ಅವ್ರು ಎತ್ಕೊಳ್ಳಿ. ಅವರು ಇಲ್ಲಿಗೆ ಬಂದದ್ದನ್ನು ನೆನ್ಪಿಟ್ಕೊಳ್ತಾರೆ. ಹಾಗೆ ವಿವಿಧ ರೀತಿಯ ಈ ಗಿಫ್ಟ್ ಐಟಮ್ಸ್ ಕೂಡ ಇಲ್ಲಿದೆ. ಬರೀ ಪುಸ್ತಕಗಳಂತಲ್ಲ, ಆ ಮಕ್ಕಳು ಒಂದು ಗಿಫ್ಟ್ ಕೂಡ ತಗೊಳ್ಳಿ, ಪರವಾಗಿಲ್ಲ. ಆದರೆ ಪುಸ್ತಕಗಳನ್ನು ನೋಡ್ತಾರೆ, ಅಟ್ಲೀಸ್ಟ್ ಅವ್ರ ಕಣ್ಣು ಆ ಟೈಟಲ್ಸ್ ಮೇಲೆ ಬಿಡಲಿ, ಆ ಆಥರ್ಸ್ಗಳ ಪರಿಚಯ ಆಗಲಿ. ಇವತ್ತಿಲ್ಲ ನಾಳೆ ಎತ್ಕೊಳ್ತಾರೆ, ಯಾವತ್ತೋ ಒಂದು ದಿನ ಓದ್ತಾರೆ. ನಮ್ಮ ಮಕ್ಕಳು ಪುಸ್ತಕ ಓದೋದೇ ಇಲ್ಲ ಅನ್ನುವ ಬೇಸರದಲ್ಲಿ ನೀವು ಕಳೆಯೋದು ಬೇಕಾಗಿಲ್ಲ. ಅವ್ರ ಪುಸ್ತಕಗಳನ್ನು ಆಗಾಗ ನೀವು ಕರ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಆ ಪುಸ್ತಕಗಳ ಸ್ನೇಹ ಅವರಿಗೆ ಬೆಳೆದೇ ಬೆಳೀತದೆ. ಇನ್ನೊಂದು ಸಂತೋಷದ ವಿಷಯ ಏನಂತಂದರೆ, ಕಾರ್ಕಳದ ಜೊತೆಗೆ ಮೂಡುಬಿದ್ರೆಯಲ್ಲಿ ಕೂಡ ಇವರು ಪುಸ್ತಕ ಮನೆಯನ್ನು ಎಕ್ಸ್ಪ್ಯಾಂಡ್ ಮಾಡುವಂತಹ ಆಲೋಚನೆಯಲ್ಲಿದ್ದಾರೆ ಅಂತ ತಿಳಿಯಿತು. ಇವತ್ತು ನಮಗೆ ಈ ಭಾಗದಲ್ಲಿ ಕಾರ್ಕಳ, ಉಡುಪಿ, ಮೂಡುಬಿದ್ರೆ ಎಲ್ಲ ಒಂದು ಎಜುಕೇಷನ್ ಹಬ್ ಆಗಿ ಬೆಳೀತಾ ಇದೆ. ಇಂತಹ ಜಾಗದಲ್ಲಿ ಮಕ್ಕಳಿಗೆ ಬೇಕಾದಂತಹ, ಇಷ್ಟಪಡುವಂತಹ ಲೇಖಕರ ಪುಸ್ತಕಗಳು ಕೇಳಿದರೆ ತಕ್ಷಣ ಸಿಗುವಂತಹ ಒಂದು ಜಾಗ ಆಗ್ತಾ ಇದೆ ಅಂದರೆ, ನಾವು ಸಾರ್ವಜನಿಕರ ಎಲ್ಲರ ಪರವಾಗಿ, ಎಲ್ಲ ಪೋಷಕರ ಪರವಾಗಿ ಈ ಪುಸ್ತಕ ಮನೆಯ ಮಾಲೀಕರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಗೆ ಇಷ್ಟಪಟ್ಟಂಥ ಪುಸ್ತಕಗಳು ನಮ್ಗೆ ಕೇಳಿದಾಗ ಸಿಗುತ್ತೆ, ತರಿಸಿಕೊಡ್ತಾರೆ ಅನ್ನುವ ಒಂದು ವೇದಿಕೆ ಇಲ್ಲಿದೆ. ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ, ಈ ಪುಸ್ತಕದ ಸಂತೆಯಲ್ಲಿ ನೀವು ಕೂಡ ಭಾಗಿಯಾಗಿ ಪುಸ್ತಕಗಳನ್ನು ಕೊಂಡ್ಕೊಂಡು ನಿಮ್ಮ ಮಕ್ಕಳಿಗೂ ಓದಿಸಿ, ನೀವು ಕೂಡ ಓದಿ.